ಕೊನೆಗೂ ಸತ್ಯವನ್ನ ಒಪ್ಪಿಕೊಂಡ ಹಿಂದುತ್ವವಾದಿಗಳು. ಭಯೋತ್ಪಾದಕರನ್ನ ಹುಟ್ಟಾಕ್ತಾ ಇರೋದು ಹಿಂದುತ್ವವಾದಿಗಳಂತೆ. ಹೀಗೆ ಹೇಳ್ತಾ ಇರೋದು ನಾವಲ್ಲ, ಸ್ವತಃ ಓರ್ವ ಹಿಂದುತ್ವವಾದಿನೇ ಹೀಗೆ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ನೀವೇ ನೋಡಿ. ನಮಸ್ಕಾರ, eDina.comಗೆ ಸ್ವಾಗತ. ನಾನು ಸಪನ. ಭಾರತದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸಂಘರ್ಷಗಳು ಹೆಚ್ಚುತ್ತಾ ಇರೋ ಸಂದರ್ಭದಲ್ಲಿ ಹಿಂದೂ ರಕ್ಷಾ ದಳದ ನಾಯಕ ಪಿಂಕಿ ಚೌಧರಿ ಅವರ ಇತ್ತೀಚಿನ ಹೇಳಿಕೆ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಚೌಧರಿ ಅವರು ನಾವು ನಮ್ಮ ಹಿಂದೂ ಸಹೋದರರನ್ನ ರಕ್ಷಿಸೋದಕ್ಕೆ ಭಯೋತ್ಪಾದನೆಯನ್ನ ಮಾಡಬಹುದು ಮತ್ತು ಭಯೋತ್ಪಾದಕರಾಗಬಹುದು, ಹಾಗೇನೆ ನಾವು ಭಯೋತ್ಪಾದಕರನ್ನ ಹುಟ್ಟುಹಾಕ್ತೀವಿ ಎನ್ನುವ ಹೇಳಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರಾಜಕೀಯ ವಲಯಗಳಲ್ಲಿ ತೀವ್ರ ಚರ್ಚೆಗೂ ಕೂಡ ಕಾರಣ ಆಗಿದೆ. ಹೇಟ್ ಸ್ಪೀಚ್ ಮತ್ತು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಅನ್ನೋ ಟೀಕೆಗೂ ಕೂಡ ಇದು ಗುರಿಯಾಗಿದೆ. ಮತ್ತೊಂದು ವಿಡಿಯೋದಲ್ಲಿ ಮಾತನಾಡಿರೋ ಪಿಂಕಿ ಚೌಧರಿ ಅವರು ಭಾರತದಿಂದ ಮುಸ್ಲಿಮರನ್ನ ಅಳಿಸ್ಹಾಕಬೇಕು, ಇಸ್ಲಾಮನ್ನ ರದ್ದುಗೊಳಿಸಬೇಕು, ಅವರಿಗೆ ನಾಯಿಗಳು ಅನ್ನೋ ಹಣೆಪಟ್ಟಿಯನ್ನ ಕಟ್ಟಬೇಕು, ಅವರು ಆಸ್ತಿಯನ್ನ ಖರೀದಿ ಮಾಡೋದು ಅಥವಾ ಕುಟುಂಬಗಳನ್ನ ಹೊಂದೋದನ್ನ ತಡಿಬೇಕು ಅನ್ನೋ ಕರೆಯನ್ನ ನೀಡಿದ್ದಾರೆ. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ದೇಶದಲ್ಲಿ ಇಂತಹ ಕೋಮುದ್ವೇಷಿ ಹೇಳಿಕೆಗಳು ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಸ್ವತಃ ನಮ್ಮ ದೇಶದ ಪ್ರಧಾನಿಯಾಗಿರೋ ನರೇಂದ್ರ ಮೋದಿ ಅವರೇ ಚುನಾವಣೆಯ ಸಮಯದಲ್ಲಿ ಹೆಚ್ಚು ಮಕ್ಕಳನ್ನ ಹೆರೋರು ನುಸುಳುಕೋರರು ಅಂತ ಒಂದು ಸಮುದಾಯವನ್ನ ಮೋದಿಯವರು ಜರೆದಿದ್ರು. ಇನ್ನು ಹಿಂದುತ್ವ ಕೋಮುವಾದಿಗಳು ಮತ್ತು ಮೋದಿ ಬೆಂಬಲಿಗರು ಈ ಕೋಮುದ್ವೇಷಿ ಹೇಳಿಕೆಗಳನ್ನ ನೀಡೋದಕ್ಕೆ ಮಿತಿನೇ ಇಲ್ಲ ಅನ್ನುವಂತಾಗಿದೆ. ಇಂತಹ ಪ್ರಚೋದನಕಾರಿ ಹೇಳಿಕೆಗಳು ಪೊಲೀಸ್ ಅಥವಾ ಸರ್ಕಾರದ ಯಾವುದೇ ಕ್ರಮ ಇಲ್ಲದ ಕಾರಣ ಆಗಾಗ ಇಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಹಿಂದೂ ರಕ್ಷಾ ದಳದ ಮುಖ್ಯಸ್ಥ ಪಿಂಕಿ ಚೌಧರಿ ಈ ರೀತಿ ಹೇಳಿಕೆ ನೀಡಿರೋದು ಗಂಭೀರ ಕಳವಳವನ್ನ ಹುಟ್ಟುಹಾಕಿದೆ. ಇಂತಹ ಹೇಳಿಕೆಗಳು ಹಿಂಸೆಯನ್ನ ಬಹಿರಂಗವಾಗಿ ಬೆಂಬಲ ಮಾಡುತ್ತೆ. ಈ ಹೇಳಿಕೆ ಗಂಭೀರ ಕ್ರಿಮಿನಲ್ ಅಪರಾಧಗಳ ವ್ಯಾಪ್ತಿಗೆ ಒಳಪಡುತ್ತೆ. ಈ ರೀತಿಯ ಹೇಳಿಕೆಗಳು NSA ಅಂದ್ರೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಥವಾ UAPA ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆನಂತಹ ಕಠಿಣ ಕಾನೂನುಗಳ ವ್ಯಾಪ್ತಿಗೆ ಬರುತ್ತೆ ಅಂತ ಕಾನೂನು ತಜ್ಞರು ಹೇಳ್ತಾರೆ. ದೇಶದ ಕಾನೂನು ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಭಯೋತ್ಪಾದನೆಗೆ ಬಹಿರಂಗವಾಗಿ ಕರೆ ನೀಡ್ತಾ ಇರೋದು ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ. ಭಾರತದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಂಘರ್ಷವನ್ನ ಹೆಚ್ಚಳ ಮಾಡುವ ನಿಟ್ಟಿನತ್ತ ಈ ಹೇಳಿಕೆ ಇದೆ. ಈ ಹೇಳಿಕೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೀತಾ ಇದೆ. ಕೊನೆಗೂ ಹಿಂದುತ್ವವಾದಿಗಳು ಸತ್ಯವನ್ನ ಒಪ್ಕೊಂಡಿದ್ದಾರೆ ಅಂತ ಹಲವು ನೆಟ್ಟಿಗರು ಹೇಳ್ತಾ ಇದ್ದಾರೆ. ದೇಶದ ಏಳಿಗೆಗೆ ಶ್ರಮಿಸದೇ ಇರೋ ಇವರುಗಳು ಸದಾ ದ್ವೇಷ ಭಾಷಣ, ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡೋದ್ರಲ್ಲಿನೇ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ. ಸಮಾಜವನ್ನ ಈ ಹಿಂದುತ್ವದ ಅಜೆಂಡಾದಿಂದ ಅಂಧ ದಾರಿಯತ್ತ ನುಗ್ತಾ ಇದ್ದಾರೆ. ಅಮಾಯಕ ಜನರಿಗೆ ಮಂಕು ಬೂದಿಯನ್ನ ಎರಚೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೇಶಕ್ಕಾಗಿ ದುಡಿಯೋ ಬದಲಾಗಿ ದೇಶವನ್ನ ನಿರ್ನಾಮ ಮಾಡುವತ್ತ ಕಾರ್ಯನಿರತರಾಗಿದ್ದಾರೆ. ದೇಶವನ್ನ ಹಿಂದೂ ಮುಸ್ಲಿಂ ಅಂತ ಇಬ್ಬಾಗಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಸ್ಲಿಮರು ಭಯೋತ್ಪಾದಕರು, ಅವರು ದೇಶದ್ರೋಹಿಗಳು, ಅವರು ಕ್ರಿಮಿನಲ್ಗಳು ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ. ದೇಶದಲ್ಲಿನ ಮಾಹಿತಿಯನ್ನ ಬೇರೆ ದೇಶದೊಂದಿಗೆ ಹಂಚಿಕೊಂಡು ಸಿಕ್ಕಿ ಹಾಕಿಕೊಂಡಿರೋ ಬಹುತೇಕ ಗೂಢಚಾರಿಗಳು ಹಿಂದೂ ಧರ್ಮಕ್ಕೂ ಕೂಡ ಸೇರಿದವರಿದ್ದಾರೆ, ಹಾಗೇನೆ ಬೇರೆ ಧರ್ಮಕ್ಕೂ ಕೂಡ ಸೇರಿದವರು ಇದ್ದಾರೆ. ಹೀಗಿದ್ದಾಗ ಒಂದು ಸಮುದಾಯವನ್ನ ದೂಷಿಸೋದಕ್ಕೆ ಹೇಗೆ ಸಾಧ್ಯ? ದೇಶ ಉನ್ನತೀಕರಣದತ್ತ ಸಾಗಬೇಕು ಅಂತ ಬಯಸದೇ ಇರೋ ಇವರುಗಳು ಹಿಂದೂ ಮುಸ್ಲಿಂ ಗಲಭೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ದೇಶದಲ್ಲಿ ಇವರುಗಳು ಮಾಡೋ ಕೆಲಸದ ಬಗ್ಗೆ ಕೊನೆಗೆ ಇವರುಗಳೇ ಬಾಯನ್ನ ಬಿಟ್ಟಿದ್ದಾರೆ. ತಾವು ಭಯೋತ್ಪಾದಕರು ಅಂತ ಕೊನೆಗೂ ಒಪ್ಕೊಂಡಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.